ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೆ. 1000 ಸಬ್ಸ್ಕ್ರೈಬರ್ಸು ಹಾಗೆ 4000 ವಾಚರ್ಸು ಹೇಗೆ ನಾನು ಕಂಪ್ಲೀಟ್ ಮಾಡಿದೆ ಅಂಥೇಳಿ ಆ ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಮೇಲೆ ಟ್ಯಾಗ್ ಮಾಡಿರ್ತೀನಿ, ಆ ವಿಡಿಯೋನ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದೆ, ಮಾನಿಟೈಸೇಷನ್ಗೆ ಆನ್ ಆಯ್ತಾ ಏನು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಯಾವ ರೀತಿಯಾದಂತಹ ಕರೆಕ್ಷನ್ಸ್ಗಳನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ. ಸೊ ಆ ಒಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಮಾನಿಟೈಸೇಷನ್ಗೆ ಆನ್ ಮಾಡೋಕ್ಕಿಂತ ಮುಂಚೆ ನಮಗೆ 4000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚರ್ಸ್ ಕೂಡ ಕಂಪ್ಲೀಟ್ ಆಗಿರಬೇಕು. ಅದು ಎಲ್ಲರಿಗೂ ಗೊತ್ತಿರೋದೆ. ಆ್ಯಂಡ್ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಲ್ಲಿ ನಾವು ಹಾಕುವಂತಹ ಟೈಟಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸುಮಾರು ಜನ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಿರ್ತಾರೆ, ಈ ರೀತಿಯಾಗಿ ಹ್ಯಾಶ್ಟ್ಯಾಗ್ಸ್ ಹಾಕಿ, ಈ ರೀತಿಯಾಗಿ ಮೇಲ್ ಐ ಡಿಸ್ ಹಾಕಿ, ಈ ರೀತಿಯಾಗಿ ನಿಮ್ಮ ಚಾನಲ್ ನೇಮ್ನ ಎಲ್ಲ ಹಾಕಿ ನೀವು ಅಪ್ಲೋಡ್ ಮಾಡಿ, ಹ್ಯಾಶ್ಟ್ಯಾಗ್ಸ್ ಎಷ್ಟಾದರೂ ಹಾಕಿ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕಿ ಹೇಳಿರ್ತಾರೆ. ಸೊ ಆ ಒಂದು ಮಿಸ್ಟೇಕ್ಸ್ ನಾನು ಕೂಡ ಮಾಡಿದ್ದೆ. ಆ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಹೇಳಿ ಈ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಮಾನಿಟೈಸೇಷನ್ ಇನ್ನೂ ಆನ್ ಆಗದೆ ಇರೋರು ನಿಮ್ಮ ಟೈಟಲಲ್ಲಿ ಏನು ನೀವು ಕೊಡ್ತೀರಾ, ಇವಾಗ ಕುಕ್ಕಿಂಗಲ್ಲಿ ಟೊಮೊಟೊ ರೈಸ್ ಅಂತ ಕೊಟ್ಟಿರ್ತೀರಾ, ಅದು ಟೊಮೊಟೊ ರೈಸ್ ಅಂತಲೇ ಬರೆದು ಒಂದು ಹ್ಯಾಶ್ಟ್ಯಾಗ್ ಹಾಕಿ ಶಾರ್ಟ್ಸ್ ಆಗ್ತಾಯಿದ್ದೀರಾ, ಲಾಂಗ್ ಆಗ್ತಿದ್ದೀರಾ, ಅದು ಕ್ಲೀನಾಗಿ ಅದನ್ನು ಮೆನ್ಷನ್ ಮಾಡಿ ನೀವು ಟೊಮೊಟೊ ರೈಸ್ ಬಾತ್ ಇಷ್ಟಂತ ಮಾತ್ರ ಹಾಕಿ, ಒಂದು 2ರಿಂದ ಮಾನಿಟೈಸೇಷನ್ ಆಗದೇ ಇರೋರು ಒಂದು 2ರಿಂದ 4 ಅಷ್ಟೇ ಹ್ಯಾಶ್ಟ್ಯಾಗ್ಸ್ ಹಾಕಬೇಕು ಟೈಟಲಲ್ಲಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನೀವೇನು ಕುಕ್ಕಿಂಗ್ ಮಾಡಿದರೆ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ಕುಕ್ಕಿಂಗ್ ಅಂತ ಅದೆಲ್ಲ ಮೆನ್ಷನ್ ಮಾಡಿ. ಬಟ್ ಯಾವುದೇ ರೀತಿ ನಿಮ್ಮ ಚಾನಲ್ ನೇಮ್ನ ಟೈಟಲಲ್ಲೇ ಆಗಲಿ ಡಿಸ್ಕ್ರಿಪ್ಷನಲ್ಲೇ ಆಗಲಿ ಹಾಕಬೇಡಿ. ಆ್ಯಂಡ್ ಸ್ವಲ್ಪ ಜನ ಹೇಳಿರ್ತಾರೆ ನಿಮ್ಮ ಮೇಲ್ ಐ ಡಿಸ್ ಎಲ್ಲ ಹಾಕ್ಕೋಬೋದು ಅಂತೇಳಿ. ದಯವಿಟ್ಟು ಆ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಸಿಂಪಲ್ಲಾಗಿ ನಿಮ್ಮ ಟೈಟಲ್ನ ಕೊಟ್ಟು ನಿಮ್ಮ ಕಂಟೆಂಟ್ ಏನಿದೆ ಅದನ್ನು ನೀವು ಅಪ್ಲೋಡ್ ಆ ರೀತಿಯಾಗಿ ಹಾಕಿ ಅಪ್ಲೋಡ್ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ತುಂಬ ಹ್ಯಾಶ್ಟ್ಯಾಗ್ಸ್ ಇರಬಾರ್ದು. ಈವನ್ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ತುಂಬ ಹ್ಯಾಶ್ಟ್ಯಾಗ್ಸ್ ಇರಬಾರ್ದು. ನಿಮ್ಮ ಮೇಲ್ ಐ ಡಿಸು ಮತ್ತು ನಿಮ್ಮದು ಚಾನಲ್ ನೇಮು ಅದನ್ನೆಲ್ಲ ಯಾವುದೇ ರೀತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಾನು ಆ ರೀತಿಯಾದಂಥ ಮಿಸ್ಟೇಕ್ಸ್ನ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ನಾನು ಹೋದಾಗ ಸೊ ಈ ಥರ ಹೆವಿ ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನನಗೆ ಚಾನಲ್ಲು ವೈಲೇಷನ್ ಬಂದುಬಿಟ್ಟಿತ್ತು. ಅನ್ನೊಂದು ಫೇಸ್ ಕೂಡ ನಾನು ತೋರಿಸಿ ಆವಾಗ ವೀಡಿಯೋಸ್ ಹಾಕಿರಲಿಲ್ಲ ಸ್ಟಾರ್ಟಿಂಗು. ಸೊ ಹಾಗಾಗಿ ಈ ಥರ ಎಲ್ಲ ಮಿಸ್ಟೇಕ್ಸ್ಗಳೆಲ್ಲ ಮಾಡಿದ್ರೆ ವೈಲೇಷನ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಆದಷ್ಟು ಕಮ್ಮಿನೇ ಹಾಕಿ, ಡಿಸ್ಕ್ರಿಪ್ಷನಲ್ಲೇ ಆಗಲಿ ನಿಮ್ಮ ಟೈಟಲಲ್ಲೇ ಆಗಲಿ ಸಿಂಪಲ್ಲಾಗಿ ಹಾಕಿ ನಿಮ್ಮ ಒಂದು ಕಂಟೆಂಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ನಾನು ಮಾನಿಟೈಸೇಷನ್ಗೆ ಅದೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದಂಥದ್ದು, ನನಗೆ ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ 1-2-3 ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಟೆಕ್ ವಿತ್ ಭರತ್ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಭರತ್ ಅನ್ನುವಂತಹ ಹುಡುಗ ಮತ್ತು ಅವರ ತಂದೆಯವರು ಕೂಡ ನನಗೆ ಈ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಈ ಥರ ವೈಲೇಷನ್ ಬಂದುಬಿಟ್ಟಿತ್ತು. ಸೊ ಅವರು ನನ್ನ ಚಾನಲ್ನ ಕ್ಲಿಯರಾಗಿ ಚೆಕ್ ಮಾಡಿ, ಸೊ ಈ ಥರದೆಲ್ಲ ಹ್ಯಾಶ್ಟ್ಯಾಗ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಮೇಲ್ ಐ ಡಿಸು ಅದೆಲ್ಲ ಹಾಕಬಾರ್ದು ಅಂತೆಲ್ಲ ಹೇಳಿ ಅವರೆಲ್ಲ ನನ್ನ ಚಾನಲಲ್ಲಿ ಕ್ಲಿಯರಾಗಿ ಎಲ್ಲ ಕರೆಕ್ಷನ್ಸ್ ಮಾಡಿ ಮತ್ತೆ ನನ್ನ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಸೊ ಹಾಗಾಗಿ ದಯವಿಟ್ಟು ಯಾರು ಆ ಥರ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ಎಲ್ಲರೂ ಅಂದ್ಕೊತಾರೆ ಮಾನಿಟೈಸೇಷನ್ ಆನ್ ಆಗೋಯ್ತು ಸೊ ಇನ್ನೂ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಆ ಥರ ಎಲ್ಲ ಇರಲ್ಲ. ಮಾನಿಟೈಸೇಷನ್ ಆಗೋದು ನಾವು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಮಗಿರೋದು ನಮಗೆ ಒಂದು $100 ಅಂತ ಬರುತ್ತೆ. $100 ನಾವು ಕಂಪ್ಲೀಟ್ ಮಾಡಬೇಕು, ಆವಾಗ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಒಂದು. ಆ್ಯಂಡ್ $100 ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನಾರ್ಮಲಾಗಿ ನಿಮ್ಮದು ಏನು ಕಂಟೆಂಟ್ ಇದೋ ಅದನ್ನ ಡೈಲಿ ಲಾಂಗ್ ವೀಡಿಯೋಸ್ ಹಾಕಿದ್ಮೇಲೆ ಅದರಲ್ಲಿ ಅಡ್ವರ್ಟೈಸ್ ರನ್ ಆಗಬೇಕು. ಸೊ ಈ ಥರ ಎಲ್ಲ ನಿಮಗೆ ಏನು ಕಂಟೆಂಟ್ ಇದೆಯೋ ಆ ಥರ ಕಂಟೆಂಟ್ಗಳನ್ನು ಹಾಕ್ಕೊಂಡು ನೀವು ಡಾಲರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಪ್ ಎಲ್ಲರಿಗೂ ಮಾನಿಟೈಸೇಷನ್ ಆನ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಚಾನಲಲ್ಲಿ ಏನೆಲ್ಲ ಕರೆಕ್ಷನ್ಸ್ ಇದೆ ಅದನ್ನೆಲ್ಲ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಯಾವುದಾದ್ರೂ ರಿಯೂಸ್ ಕಂಟೆಂಟ್ ಮಾಡಿದ್ದೀರಾ ಇಲ್ವಾ ಏನು ಅಂತೆಲ್ಲ ಎಲ್ಲ ಕ್ಲಿಯರಾಗಿ ನಿಮ್ಮ ಟೈಟಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಯಾರೆಲ್ಲ ಹಾಕ್ಕೊಂಡಿದ್ದೀರೋ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದಾಗ ದಯವಿಟ್ಟು ಆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡಿ. ಏನಾದರೂ ಬಿಗ್ ಬಾಸ್ ಕೈಯಲ್ಲಿ ಸಿಕ್ಕಿದ್ರೆ
ಆದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಸ್ಟ್ರೈಕ್ ಕೊಟ್ಬಿಡ್ತಾರೆ. ಸೊ 3 ಸ್ಟ್ರೈಕ್ ಬಂದರೆ ಚಾನಲೇ ಡಿಲೀಟ್ ಆಗಿಬಿಡುತ್ತೆ. ಹಾಗಾಗಿ ಬಿಗ್ ಬಾಸ್ದೆಲ್ಲ ಯಾವ್ಯಾವ ವೀಡಿಯೋಸು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡು ಡಿಲೀಟ್ ಮಾಡಿ ಆಮೇಲೆ ಅಪ್ಲೈ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹೋಪ್ ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಅದು ಸೆಲ್ಫ್ ನಾವು ಏನು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ತೀವೋ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾರಿಗೂ ಆ ಥರ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರೇ ಒಂದು ಕಂಟೆಂಟು ಒಂದು ವೀಡಿಯೋ ಮಾಡಿ, ಒಂದು ಕುಕ್ಕಿಂಗ್ದೇ ಆಗಲಿ ಯಾವುದೇ ಒಂದು ಅವ್ರದ್ದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕಂತಂದರೆ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಸೊ ಹಾಗಾಗಿ ಒಂದು ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬಾ ಕೆಲಸ ಇರುತ್ತೆ. ಅದು ವೀಡಿಯೋ ಮಾಡೋದ್ರಿಂದ ಆಗಲಿ, ಎಡಿಟ್ ಮಾಡೋದ್ರಿಂದ ಆಗಲಿ, ತಂಬ್ಲೈನ್ ಮಾಡೋದ್ರಿಂದ ಆಗಲಿ ತುಂಬ ಕಷ್ಟಪಟ್ಟು ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗಳನ್ನ ನೀವು ಚೆನ್ನಾಗಿ ಅದನ್ನು ಪ್ರೆಸೆಂಟೇಷನ್ ಕೊಟ್ಕೊಂಡು ಆರಾಮ್ಸೆ ನೀವು ಮಾಡ್ಕೊಳ್ಳಿ. ಬೇರೆ ಯಾವ ಕಂಟೆಂಟು ಬೇಡ. ಆ್ಯಂಡ್ ಬಿಗ್ ಬಾಸ್ ವೀಡಿಯೋಸ್ ಎಲ್ಲ ಮಾನಿಟೈಸೇಷನ್ ಆನ್ ಆಗಿರೋರು ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಹಾಕಿದ್ರೆ ಸುಮ್ಮನೆ ಅದು ಇವಾಗೆಲ್ಲ ಯೂಟ್ಯೂಬ್ದು ಸಿಕ್ಕಾಪಟ್ಟೆ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿಬಿಡುತ್ತೆ. ಬೇಕಿದ್ರೆ ನೀವು ಟೆಕ್ ವಿತ್ ಭರತ್ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಅವರು ಚಾನಲ್ ನೇಮು ಮತ್ತು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಕ್ಲಿಯರಾಗಿ ಅವರು ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಅಂತಂದರೆ, ಮಾನಿಟೈಸೇಷನ್ ಆನ್ ಆದಮೇಲೆ ಕೂಡ ಬಿಗ್ ಬಾಸ್ ಬಗ್ಗೆ ಹಾಕಿ ತುಂಬ ಚಾನಲ್ಸು ಸ್ಟ್ರೈಕ್ ತೊಗೊಂಡು ಚಾನಲ್ಸೇ ಡಿಲೀಟ್ ಕೂಡ ಆಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಇವಾಗ ನಾವು ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗಾಗಿ ಆ ತೊಂದರೆ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಮಾನಿಟೈಸೇಷನ್ ಆನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲಲ್ಲಿ ಕ್ಲಿಯರಾಗಿ ಎಲ್ಲ ನಿಮ್ಮ ಟೈಟಲ್ಲು, ನಿಮ್ಮ ಡಿಸ್ಕ್ರಿಪ್ಷನ್ಸು ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಈ ಥರ ಎಲ್ಲ ಕ್ಲೀನಾಗಿ ನಿಮ್ಮ ಲೈವ್ ಅಷ್ಟೇ ಫೇಸ್ ತೋರಿಸಿ, ತಂಬ್ಲೈನ್ ಎಲ್ಲ ಕರೆಕ್ಟಾಗಿ ಹಾಕಿ, ಎಲ್ಲ ಕ್ಲೀನಾಗಿ ಹಾಕಿ ಆದಮೇಲೆ ನೀವು ಒಂದ್ಸತಿ ಕ್ಲಿಯರಾಗಿ ಚೆಕ್ ಮಾಡ್ಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಇನ್ನು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಆನ್ ಆದಮೇಲೆ ಕೂಡ ನೀವು ಹಾಕೋ ವೀಡಿಯೋಸು ಕೂಡ ತುಂಬಾ ಇಂಪಾರ್ಟೆಂಟು. ಹುಷಾರಾಗಿ ಹಾಕಿ. ನಿಮ್ಮ ಚಾನಲ್ ನಿಮ್ಮ ಕಂಟೆಂಟ್ ಏನಿದೆಯೋ ಅದನ್ನು ಮಾತ್ರ ಹಾಕಿ. ಬೇರೆ ಯಾವ ಕಂಟೆಂಟ್ನೂ ಹಾಕೋಕ್ಕೆ ಹೋಗಬೇಡಿ. ಬೇರೆ ಯಾರ್ದು ಕಾಪಿ ಅದೆಲ್ಲ ತೊಗೊಂಡು ಇನ್ನೂ ಹಾಕೋಕ್ಕೆ ಹೋಗಬೇಡಿ. ಸುಮ್ಮನೆ ಕಾಪಿರೈಟ್ ಬರುತ್ತೆ, ಮತ್ತು ವೈಲೇಷನ್ಸ್ ಆಗಿಬಿಡುತ್ತೆ, ಮತ್ತು ಸ್ಟ್ರೈಕ್ ಕೊಟ್ಟರೆ 3 ಸ್ಟ್ರೈಕ್ ಕೊಟ್ಟರೆ ಅಂತಂದು ಚಾನಲೇ ಡಿಲೀಟ್ ಆಗಿಬಿಡುತ್ತೆ. ಸೊ ಯಾಕೆ ಸುಮ್ಮನೆ ಕಷ್ಟಪಟ್ಟು ನೀವು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಎಲ್ಲ ಮಾಡಿಕೊಂಡು ಸೊ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ఇప్పుడు ಯೂಟ್ಯೂಬಲ್ಲಿ ಇವಾಗಂತೂ ತುಂಬಾ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಚಾನಲ್ಗೆ ಏನೇ ಒಂದು ಕರೆಕ್ಷನ್ಸ್ ಇದ್ದರೂ, ಏನೇ ಒಂದು ಮಿಸ್ಟೇಕ್ಸ್ ಇದ್ದರೂ ಹೆಲ್ಪ್ ಮಾಡ್ತಾರೆ. ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟು ನನಗೆ ಹೆಲ್ಪ್ ಮಾಡಿರುವಂತಹ ಟೆಕ್ ವಿತ್ ಭರತ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಭರತ್ ಅನ್ನುವಂಥ ಹುಡುಗರ ಕಾಂಟ್ಯಾಕ್ಟ್ ನಂಬರು, ಬೇಕಾದರೆ ಅವರ ಚಾನಲ್ ನೇಮ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಅವ್ರ ಹತ್ರ ಕೂಡ ಹೆಲ್ಪ್ ಮಾಡ್ಕೋಬೋದು. ಯಾಕೆ ನಾನು ಅವ್ರ ಬಗ್ಗೆ ಅಷ್ಟು ಹೇಳ್ತೀನಿ ಅಂತಂತಂದರೆ, ನಮಗೆ ಅವ್ರ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಹಾಗಾಗಿ ಆ ಒಂದು ಇನ್ಫಾರ್ಮೇಷನ್ಸ್ ಕೂಡ ಅಷ್ಟೇ ಕ್ಲೀನಾಗಿ ಕೊಡ್ತಾರೆ. ಏನೇ ಒಂದು ಕರೆಕ್ಷನ್ಸ್ ಇದ್ದರೂ ನಿಮ್ಮ ಚಾನಲ್ ನೋಡಿದ ತಕ್ಷಣ ಹೇಳ್ತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನನಗೆ ಮನಸಾರೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಅವ್ರ ಚಾನಲ್ನ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾ, ಹೋಪ್ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂತಾ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲೇ ತನಕ ಥ್ಯಾಂಕ್ ಯು, ಟೇಕ್ ಕೇರ್.